ಕೂಡಲೇ ಅರ್ಜಿ ಇಟ್ಕೊಂಡು ನಿಲ್ಬೇಡಿ. ಇದು ಚೀಫ್ ಸೆಕ್ರೆಟರಿ ಅರವಿಂದ್ ಜಾಧವ್ ಶಿಷ್ಯ ಸತೀಶ್ ಮಾಡುವಂತಹ ಪ್ಲಾನ್. ಅಯ್ಯೋ ಸ್ವಾಮಿ, ನನಗೆ ಅಸ್ತಮಾ ಇದೆ. ಜಾಧವ್ ಪಿಎಗೆ ರೋಗ ಇರೋದು ನಿಜಾನ? ಇದು ವಿಚಿತ್ರದಲ್ಲೊಂದು ವಿಚಿತ್ರ ಕೇಸ್ ನೋಡಿ. ಬಾಸ್ ಅರವಿಂದ್ ಜಾಧವ್ರನ್ನ ಸೇವ್ ಮಾಡೋಕೆ ಹೋಗಿ ಖುದ್ದು ಕಂದಾಯ ಭವನದಲ್ಲಿ ಮೀಡಿಯಾಕ್ಕೆ ಸಿಕ್ಕಿಬಿದ್ನಲ್ಲ, ಅದೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿಎ ಸತೀಶ್ನ ಸ್ಟೋರಿ. ಅಂದ ಹಾಗೆ ಸತೀಶ್ನ ಮೂಲ ಉದ್ಯೋಗ ಸಿಎಆರ್ ನಲ್ಲಿ ಕಾನ್ಸ್ಟೇಬಲ್. 2000 ಇಸವಿಯಲ್ಲಿ ಸಿಎಆರ್ ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಉದ್ಯೋಗವನ್ನ ಗಿಟ್ಟಿಸಿದ ಸತೀಶ್ಗೆ ವಿಧಾನಸೌಧದಲ್ಲಿ ಓಡಾಡಬೇಕು ಅನ್ನುವ ಚಟ ಅದ್ಯಾವಾಗ ಹುಟ್ಟಿತೋ ಗೊತ್ತಿಲ್ಲ. ಆಗ ಸತೀಶ್ ಮಾಡಿದ ಪ್ಲಾನ್ ಏನ್ ಗೊತ್ತಾ? ಸ್ವಾಮಿ, ನನಗೆ ಅಸ್ತಮ ಇದೆ, ಹಾಗಾಗಿ ಹೊರಗಡೆ ಕೆಲಸ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಸರ್ಟಿಫಿಕೇಟ್ ಗಿಟ್ಟಿಸಿಕೊಂಡು ಬಿಟ್ಟ. ವಿಚಿತ್ರ ಅಂದ್ರೆ ಸಿಎಸ್ ಅರವಿಂದ್ ಜಾಧವ್ ಸಾಹೇಬ್ರ ಆಫೀಸ್ ಫುಲ್ ಎಸಿ ಮಯ. ಅಲ್ಲಿ ಸತೀಶ್ ಹೇಗೆ ಕೆಲಸ ಮಾಡ್ತಾರೋ ಏನೋ, ಯಾಕೆಂದ್ರೆ ಅಸ್ತಮ ಪೇಷಂಟ್ಗೂ ಎಸಿಗೂ ಆಗಿ ಬರೋದೇ ಇಲ್ಲ. 2 ತಿಂಗಳ ಕೆಲಸಕ್ಕೆ ಬಂದಿದ್ದ ಸತೀಶ್ 13 ವರ್ಷದಿಂದ ಶಕ್ತಿ ಸೌಧದಲ್ಲೇ ಕಾಯಂ. ಡಿಪಿಎಆರ್ ನವರು ಸತೀಶ್ನ ಕೆಲಸವನ್ನ ಯಾವಾಗ ನೋಡಿದ್ರೋ ಹೇಗೆ ನೋಡಿದ್ರೋ ಗೊತ್ತಿಲ್ಲ. ಟೈಪ್ ಮಾಡುವುದರಲ್ಲಿ ಈತ ಉಸೇನ್ ಬೋಲ್ಟ್ ಗಿಂತ ಫಾಸ್ಟ್ ಅಂತೆ. ಟೈಪಿಂಗ್ ಸ್ಪೀಡ್ ಇರುವ ವಿಷಯನ 2004ರಲ್ಲಿ ಗುರುತಿಸಿದ ಡಿಪಿಎಆರ್ ಅಧಿಕಾರಿಗಳು 2 ತಿಂಗಳ ಮಟ್ಟಿಗೆ ಮಾತ್ರ ಸತೀಶ್ನನ್ನ ಕೆಲಸಕ್ಕೆ ತೆಗೆದುಕೊಂಡ್ರಂತೆ. ಆದ್ರೆ ಸತೀಶ್ ವಿಧಾನಸೌಧ ಸೇರಿ ಬರೋಬ್ಬರಿ 13 ವರ್ಷಗಳೇ ಆಗೋಯ್ತು. IAS IPS ಗಳಿಗೂ ಸತೀಶ್ ಕಂಡ್ರೆ ಬಹಳ ಇಷ್ಟವಂತೆ. ಯಾಕೆಂದ್ರೆ ಡಿಪಿಎಆರ್ ನ ಅಧಿಕಾರಿಗಳ ಸಿಆರ್ ಬರೆಯುವ ಸೆಕ್ಷನ್ ನಲ್ಲಿ ಸತೀಶ ಕೆಲಸ ಮಾಡ್ತಿದ್ದಾನೆ. ಒಟ್ಟಲ್ಲಿ ಸತೀಶ್ ಎಷ್ಟು ಪವರ್ಫುಲ್ ಅಂದ್ರೆ ಅಸ್ತಮ ಹೆಸರಿನಲ್ಲೇ ಎಸಿ ರೂಮ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸ್ಮಿತಾ ಬಿ ಗೌಡ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಅಂದು ಬಿಜೆಪಿ ವಿರುದ್ಧ ಸಿಡಿದೆದ್ದಿದ್ದ